ಇವತ್ತಿನ ಈ ಸಂಕ್ರಾಂತಿ ವಿಶೇಷವಾಗಿ ಒಂದು ನಮ್ಮ ಆಂತರಿಕ ಕ್ರಾಂತಿ ಅಂತ ಏನ್ ಅನ್ಕೊಂತೀವಲ್ಲ, ಅದಕ್ಕೆ ಸಂಬಂಧಿತವಾಗಿ ಒಂದು ಅದ್ಭುತವಾದ ವಿಶೇಷವಾದ ಟೆಕ್ನಿಕ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದು ಹೀಲಿಂಗ್ ಏನು ಅಂತ. ವಿಶೇಷವಾದ ವಿಷಯ ಅಂತಂದ್ರೆ ಇದು ಆಂತರಿಕ ಸಂಬಂಧಿಸಿರೋದೆ. ಅದು ಕ್ವಾಂಟಮ್ ಹೀಲಿಂಗ್. ಕ್ವಾಂಟಮ್ ಹೀಲಿಂಗ್ ಅಂತ ನೀವೆಲ್ಲರೂ ಕೇಳಿರ್ತೀರ. ಕ್ವಾಂಟಮ್ ಹೀಲಿಂಗ್ ಅಂದ್ರೆ ಏನಂತ. ಈ ಕ್ವಾಂಟಮ್ ಹೀಲಿಂಗು ಒಂದು ಪ್ರಸಿದ್ಧವಾದದ್ದು, ಹೇಳ್ಬೇಕಂದ್ರೆ ಶ್ರೇಷ್ಠವಾದದ್ದು, ಇನ್ನೂ ಉನ್ನತವಾದಂತ ಹೇಳ್ಬೋದು. ಎಲ್ಲ ಹೀಲಿಂಗ್ಗಳಿಗೆ ಈ ಕ್ವಾಂಟಮ್ ಹೀಲಿಂಗು ಇತ್ತೀಚಿನ ಸಮಯದಲ್ಲಿ ತುಂಬಾ ಪ್ರಾಚುರ್ಯ ಹೊಂದಿದೆ. ಯಾಕಂದ್ರೆ ಇದು ಆ, ಶಾಸ್ತ್ರ ಪರವಾಗಿ ಪ್ರೂವ್ ಮಾಡಿದ್ದಾರೆ, ಸೈನ್ಸ್ ಪರವಾಗಿ. ಎಸ್ಪೆಷಲಿ ಭೌತಿಕ ಶಾಸ್ತ್ರ ಏನಿದೆಯೋ ಅದು ಪ್ರೂವ್ ಮಾಡ್ತಾ ಬಂದಿದೆ. 19 ಹೇಳ್ಬೇಕಂದ್ರೆ 1900s, ಓಕೆ, 19,000 ಅಂತ ಹೇಳ್ಕೋಬಹುದು. ಅವಾಗಿಂದ ಶುರು ಆಗಿದೆ ಈ ಕ್ವಾಂಟಮ್ ಸೈನ್ಸ್. ಅದಕ್ಕೂ ಮುಂಚೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ಆ, ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡಿದಾನೆ. ಅಂದ್ರೆ ಒಂದು ಕಾಂತಿ ಅಂದ್ರೆ ಬಲ್ಬ್ ಅನ್ನು ಕಂಡಿಡಿದಾನೆ. ಅದು ಎಸ್ಪೆಷಲಿ ಫ್ಲೋರಸೆಂಟ್ ಬಲ್ಬು, ಇನ್ಕ್ಯಾನ್ಸೆಂಟ್ ಬಲ್ಬು. ಸೊ ಹೇಗೆ ಅದು ವರ್ಕ್ ಆಗತ್ತೆ ಅದನ್ನು ತಯಾರು ಮಾಡಿದ್ದಾರೆ, ಇದೆಲ್ಲ ಆಗಿದೆ. ಆಮೇಲೆ ಅದೇ ಸಮಯದಲ್ಲಿ 1897 ಆ ಪ್ರಾಂತದಲ್ಲಿ ಎಲೆಕ್ಟ್ರಾನ್ ಕಂಡುಹಿಡಿದ್ದಾರೆ. ಆಯ್ತಾ. ಎಲೆಕ್ಟ್ರಾನ್ ಒಂದು ಇದೆ ಅಂತ. ಅದರ ಅದರ ಪೂರ್ತಿ ಅರ್ಥ, ಅದರ ಪೂರ್ತಿ ನಡವಳಿಕೆ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ. ಆಮೇಲೆ ಬರ್ತಾ ಬರ್ತಾ 1900 ಆದ್ಮೇಲೆ ಎಲೆಕ್ಟ್ರಾನ್ ಒಂದೇ ಅಲ್ಲ, ಎಲೆಕ್ಟ್ರಾನ್ಗಿಂತ ಇನ್ನೂ ಏನೋ ಇದೆ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ದಾರೆ ಅವರು. ಎಲೆಕ್ಟ್ರಾನ್ ಇದೆ, ಆ ಎಲೆಕ್ಟ್ರಾನ್ ಒಂದು ಸರಿ ತರಂಗವಾಗಿ ಕೆಲಸ ಮಾಡುತ್ತೆ, ಇನ್ನೊಂದು ಸರಿ ಒಂದು ಬಿಂದು ತರ ಕೆಲಸ ಮಾಡುತ್ತೆ. ಎರಡೂ ಎರಡು ಲಕ್ಷಣಗಳು ತೋರಿಸ್ತಾ ಇರ್ತದೆ. ಅದು ಎರಡು ರೀತಿಯಲ್ಲಿ ನಡ್ಕೊಂತದೆ ಅದು. ಇದು ಕಂಡುಹಿಡಿದಾರೆ. ಆಮೇಲೆ ಎಲೆಕ್ಟ್ರಾನ್ ಕಂಡುಹಿಡಿದಕ್ಕೂ ಒಂದು ನೊಬೆಲ್ ಪ್ರೈಸ್ ಬಂತು. ಎಲೆಕ್ಟ್ರಾನ್ ಬಿಂದು ಅಲ್ಲ, ಅದೊಂದು ತರಂಗ ಅಂತ ಹೇಳಿದಕ್ಕೂ ನೊಬೆಲ್ ಪ್ರೈಸ್ ಬಂತು. ಎಲೆಕ್ಟ್ರಾನ್ ಬಿಂದು ಅಂದಕ್ಕೂ ನೊಬೆಲ್ ಪ್ರೈಸು. ಎಲೆಕ್ಟ್ರಾನ್ ತರಂಗ ಒಂದು ಬಿಂದು ಮಾತ್ರ ಅಲ್ಲ, ಅದು ತರಂಗವಾಗಿ ಕೆಲಸ ಮಾಡುತ್ತೆ ಅಂತ ಅದೊಂದಕ್ಕೆ ಇನ್ನೊಂದು ನೊಬೆಲ್ ಪ್ರೈಸ್ ಸಿಕ್ತು. ಆಯ್ತಾ. ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಕಂಡುಹಿಡಿದು, ಅವ್ರಿಗೂ ನೊಬೆಲ್ ಪ್ರೈಸ್. ಜೂನಿಯರ್ ಥಾಮ್ಸನ್ ಅವ್ರಿಗೂ ನೊಬೆಲ್ ಪ್ರೈಸ್. ಈ ರೀತಿಯಲ್ಲಿ ಆಗ್ತಾ ಬಂದಿದೆ. ಆದರೆ ನಿಜವಾದ ಈಗ ಕ್ವಾಂಟಮ್ ಸೈನ್ಸು ಏನು ಕಂಡುಹಿಡಿದೆ, ಏನು ಫೈನಲೈಸ್ ಮಾಡಿ ಹೇಳಿದೆ, ಕೊನೆ ಹಂತವಾಗಿ ಇದು ಏನು ಅಂತ ಹೇಳಕ್ಕೆ ಪ್ರಯತ್ನ ಮಾಡಿದೆ ಗೊತ್ತಾ. ಎಲೆಕ್ಟ್ರಾನು ಹೌದು ಎರಡೂನು. ಏನದು ಬಿಂದುವು ಮತ್ತು ಅದು ತರಂಗವು ಅಂತ ಹೇಳಿದ್ದಾರೆ. ಬಿಂದು ಯಾವಾಗ ಆಗತ್ತೆ ನೀವು ನೋಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡೋಂಥವರೆಗೂ ಅದೇನಾಗತ್ತೆ ಗೊತ್ತಾ, ತರಂಗ. ನಿಮ್ಮ ಅಬ್ಸರ್ವರ್ ಎಫೆಕ್ಟ್ ಅಂತ ಕರಿತೀವಿ ನಾವು, ಗೊತ್ತಾ. ನಾವು ಸಾಕ್ಷಿ ಅಂದ್ರೆ ನಾವು ನಾವು ನೋಡೋರು. ಆ ಪದಾರ್ಥವನ್ನು ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನನಗೂ ನಾಗರತ್ನಮ್ಮ ಮೇಡಮ್ ಜೊತೆ ಮಾತಾಡಬೇಕಷ್ಟೇ. ನನ್ನ ಮನಸ್ಸಲ್ಲಿ ಆ ಯೋಚನೆ ಬಂತು, ನಾನು ಅವ್ರು ನೋಡಬೇಕು, ನಾನು ಅವ್ರು ಮಾತಾಡಬೇಕು ಅಂತಂದ್ರೆ ನನ್ನ ಗುರಿ ಅಲ್ಲಿ ಹೋಯ್ತು, ನನ್ನ ಫೋಕಸ್ ಅಲ್ಲಿ ಹೋಯ್ತು. ಫೋಕಸ್ ಅಲ್ಲಿ ಹೋಗಿದ ತಕ್ಷಣವೇ ಅವ್ನು ನಾನು ನೋಡ್ತೀನಿ. ನೋಡುವಾಗ ಅವರು ಬಿಂದು ಆಗ್ತಾರೆ. ಅವರಲ್ಲಿ ಇರುವಂಥ ಎಲೆಕ್ಟ್ರಾನು ನಿಲ್ಸ್ಕೊಂತದೆ, ಅದು ಬಿಂದುವಾಗಿ ಕಾಣಿಸ್ತಾ ಇರ್ತದೆ. ನನ್ನ ಮೈಂಡಲ್ಲಿ ಅವರು ಇಲ್ಲ. ಈಗ ಅವರು ವೇವ್ ಅಂತಂದ್ರೆ ತರಂಗ, ಶಕ್ತಿ ಮಾತ್ರವೇ ಅಷ್ಟೇ. ನನಗೆ ಯಾಕಂದ್ರೆ ಅಂದ್ರೆ ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಅಂತ ಹೇಳ್ತೀವಲ್ಲ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟೀಸ್ ಅಂತ ಹೇಳ್ತೀವಲ್ಲ, ಅದರ ಸತ್ಯ, ಅದರ ಅರ್ಥ ಇದೆ. ನೀವು ನೋಡುವಾಗ ಪ್ರತಿಯೊಂದು ಇಡೀ ಪ್ರಪಂಚ ನಿಮ್ಮ ಸೃಷ್ಟಿ, ನಿಮ್ಮ ಆಲೋಚನೆಗಳ ಸೃಷ್ಟಿ. ನೆನ್ಪಿಟ್ಕೊಳ್ಳಿ. ನೀವು ಯಾವುದೇ ಒಂದು ವಿಷಯವನ್ನು ನೋಡಬೇಕು ಅಂತ ಅನ್ಕೊಂಡ್ರೆ, ನೀವು ಪ್ರಗಾಢವಾಗಿ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡ್ರೆ ಅದು ವ್ಯಕ್ತೀಕರಣ ಆಗತ್ತೆ. ಇಟ್ ಬಿಕಮ್ಸ್ ಎ ರಿಯಾಲಿಟಿ. ನೀವು ಅಂದ್ರೆ ನಿಮ್ಮ ಆಲೋಚನೆಗೆ ಅಷ್ಟು ಪವರ್ ಇದೆ ಅಂತ ಅರ್ಥ. ನಿಮ್ಮ ಆಲೋಚನೆ ಎಷ್ಟುವರೆಗೂ ಕೆಲಸ ಮಾಡ್ತದಂದ್ರೆ, ನೆನ್ಪಿಟ್ಕೊಳ್ಳಿ, ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಎಷ್ಟುವರೆಗೂ ಕೆಲಸ ಮಾಡ್ತದಂದ್ರೆ ನಿಮ್ಮ ಮುಂದೆ ಅದನ್ನು ತಂದು ನಿಲ್ಲಿಸ್ತದೆ. ಅಷ್ಟು ಕೆಲಸ ಮಾಡುತ್ತದೆ. ಯಾವ ರೀತಿಯಲ್ಲಿ ಅಂತಂದ್ರೆ, ನಿಮ್ಮ ಭಾವನಾ, ನಿಮ್ಮ ಆಲೋಚನೆಗೆ ಎಷ್ಟು ಪವರ್ ಇದೆ ಅಂದ್ರೆ, ನೀವು ಅದನ್ನು ಊಹಿಸ್ಕೊಂಡಿದ ತಕ್ಷಣವೇ ಅದು, ಉದಾಹರಣೆಗೆ ಟೆಲಿಪತಿ ಹೇಳ್ತೀವಿ, ಇನ್ನೊಂದು ವಿಧ ವಿಧ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ ಈಗಾಗಲೇ. ಆದರೆ ಆ ಪದಾರ್ಥ ಅಂದ್ರೆ ಪ್ರತಿಬಿಂಬಿಸ್ತದೆ, ಅಲ್ಲಿ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ, ಈ ಆಲೋಚನಾ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಆ ಎಲೆಕ್ಟ್ರಾನ್ಸು
ಅಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಿ ವ್ಯಕ್ತೀಕರಣ ಒಂಥರ ಸಾಲಿಡಿಫಿಕೇಶನ್ ಆಗತ್ತೆ. ಆ ರೀತಿಯಲ್ಲಿ ನಾವು ಕಂಡು ಬರ್ತಾ ಇದ್ವಿ. ಎಲ್ಲ ವಿಷಯಗಳು ಅದೇ ರೀತಿಯಲ್ಲಿ ಆಗೋದು. ನಿಮಗೆ ಒಂದು ಕಾರು ಬೇಕು ಅಂತಂದ್ರೆ ನಿಮ್ಮಲ್ಲಿ ಫಸ್ಟ್ ನಿಮ್ಮ ಮೈಂಡಲ್ಲಿ ಆ ಆಲೋಚನೆಗಳು ಬಲವಾಗಿರಬೇಕು. ಆ ಆಲೋಚನೆಗಳಲ್ಲೇ ಒಂದು ಕಾರನ್ನು ಸೃಷ್ಟಿ ಅಂದರೆ ಕಾರ್ ಎಲ್ಲೋ ಇದ್ರೂ ನಿಮ್ಮ ಮುಂದೆ ತಂದು ಕೊಡ್ತದೆ, ತಂದು ಅಲ್ಲಿ ಪ್ರತ್ಯಕ್ಷ ಮಾಡಿಸ್ತದೆ ನೋಡಿ. ಇಷ್ಟು ಪವರ್ ಇದು ಕ್ವಾಂಟಮ್ ಸೈನ್ಸ್. ಇದು ಕ್ವಾಂಟಮ್ ಸೈನ್ಸ್ ಹೇಳಿರುವಂಥ ವಿಷಯ ಇದು. ಅದು ಸಾವಿರಾರು ವರ್ಷಗಳ ಹಿಂದುಗಡೆನೆ ವೇದಾಂತ ಹೇಳ್ತಾನೆ ಬಂದಿದೆ. ಯದ್ ಭಾವಂ ತದ್ಭವತಿ, ಯಥಾ ದೃಷ್ಟಿ ತಥಾ ದೃಷ್ಟಿ, ಯಥಾ ಗತಿ ತಥಾ ಮತಿ, ಎಷ್ಟೋ ವಿಷಯಗಳು ಹೇಳಿದ್ದಾರೆ. ಇವೆಲ್ಲ ಅರ್ಥ ಆಗಿಲ್ಲ ಯಾರಿಗೂ. ಇತ್ತೀಚಿನ ಸಮಯದಲ್ಲಿ ಕ್ವಾಂಟಮ್ ಸೈನ್ಸ್ ಸಂಶೋಧನೆ ಮಾಡಿ ನಿಧಾನವಾಗಿ ಹಂತವಾಗಿ ತಂದು ನಮ್ಮ ಮುಂದೆ ಕೂರಿಸಿದೆ. ಈಗ ಅರ್ಥ ಮಾಡಿಸ್ತಾ ಇದೆ. 19,000 ಅಂತ ಹೇಳಿದ್ರಲ್ಲ, ಅಲ್ಲಿಂದ ಶುರು ಆಯಿತು. ಮ್ಯಾಕ್ಸ್ ಪ್ಲಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಶುರು ಆಯಿತು. ಮ್ಯಾಕ್ಸ್ ಪ್ಲಾನ್ಸ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿರೋದು ಮ್ಯಾಕ್ಸ್ ಪ್ಲಾಂಕ್ ಅಂತ ಒಂದು ತಜ್ಞರು, ಸೈಂಟಿಸ್ಟ್, ಕ್ವಾಂಟಮ್ ಸೈಂಟಿಸ್ಟ್. ಅಲ್ಲಿಂದ ಶುರು ಮಾಡಿಕೊಂಡು ಅವರು 1956 1970ವರೆಗೂ ತಗೊಂಡು ಬಂದರು. ಎಷ್ಟೋ ಪರಿಶೋಧನೆ ಮಾಡಿದರು. ಅವರು ಅರ್ಥ ಮಾಡ್ಕೊಂಡಿರೋದು ಹೇಳಿರುವಂಥ ವಿಷಯ ಏನಂತಂದರೆ, ಈ ಕ್ವಾಂಟಮ್ ಸೈನ್ಸ್ ಅಂತ ನಾವು ಏನು ಅಜ್ಜೆ ಇಟ್ಟಿದ್ದೀವೋ ತಿಳ್ಕೊಳಕ್ಕೆ, ಇದೆಲ್ಲ ವೇದಗಳ ಜ್ಞಾನ, ಇನ್ನು ಏನು ಇಲ್ಲ. ಇಷ್ಟು ನಾವು ಹೇಳಬಲ್ಲೆ. ಆ ವೇದಗಳಕ್ಕಿಂತ ನಾವು ಹೇಳೋದಂತೂ ಇನ್ನು ಏನು ಇಲ್ಲ, ಹೇಳಕ್ಕೂ ಏನಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಪದಾರ್ಥವನ್ನು ವಿಚ್ಛಿನ್ನ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಈಗ ನಮಗೇನು ಏನು ಅರ್ಥ ಆಗಿದೆ ಅಷ್ಟುವರೆಗೂ 1897ವರೆಗೂ 1897ವರೆಗೂ ಅದೇ ಎಲೆಕ್ಟ್ರಾನ್ ಕಂಡಿಡೋವರೆಗೂ ಅವರು ಎಲೆಕ್ಟ್ರಾನ್ಸೇ ಅಂತ ಅನ್ಕೊಂಡಿದ್ರು. ಅದೇ ಕೊನೆ ಸ್ಥಿತಿ ಅಂತ ಅನ್ಕೊಂಡಿದ್ರು. ಪದಾರ್ಥ ಅಂದರೆ ಎಲೆಕ್ಟ್ರಾನ್ಸ್ ಅಂದರೆ ಪದಾರ್ಥ, ಇಷ್ಟೇ ಅಂತ ಹೇಳಿದರು. ಅದಕ್ಕಿಂತ ಅವ್ರಿಗೇನು ಗೊತ್ತಿಲ್ಲ. ಅವ್ರು ಅನ್ಕೊಂಡಿದ್ರು ಇಷ್ಟೇ ಅಂತ. ಮತ್ತೆ ಇವ್ರು ಏನು ಮಾಡಿದ್ರು, ಇಲ್ಲ ಇದ್ರ ಒಳಗಡೆ ಏನೋ ಇದೆ. ಎಲೆಕ್ಟ್ರಾನ್ ಹೇಗೆ ನಿರ್ಮಿತ ಆಯಿತು ನೋಡೋಣ ಅಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ನೋಡಕ್ ಹೋದ್ರೆ ಏನಾಯ್ತು ಗೊತ್ತಾ? ಎಲೆಕ್ಟ್ರಾನ್ ನಿರ್ಮಿತ ಆಗೋದು ನಿಮ್ಮ ಆಲೋಚನೆಗಳೇ ಕಾರಣ ಎಲೆಕ್ಟ್ರಾನ್ ನಿರ್ಮಿತ ಆಗೋದಕ್ಕೂ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಅದು ಯಾವ ರೀತಿಯಲ್ಲಿ ಅಂತಂದ್ರೆ ಅರ್ಥ ಮಾಡ್ಕೊಳಕ್ ಹೋದ್ರೆ, ಆ ಎಲೆಕ್ಟ್ರಾನ್ ವಿಚ್ಛೇದನ ಮಾಡಕ್ ಹೋದ್ರು. ಪದಾರ್ಥನು ಫಸ್ಟ್ ಮೇಲೆಯಿಂದ ವಿಚ್ಛೇದನ ಮಾಡ್ಕೊಂತ ಬಂದರು. ವಿಚ್ಛೇದನ ಅಂದ್ರೆ ಕಟ್ ಮಾಡೋದು. ಒಂದು ಪದಾರ್ಥವನ್ನು ಕಟ್ ಮಾಡುವಾಗ ಅವ್ರಿಗೆ ಅರ್ಥ ಆಯ್ತು. ಉದಾಹರಣೆಗೆ ನಮ್ಮ ದೇಹದಲ್ಲಿ ತಗೊಳ್ಳೋಣ, ಒಂದು ಹೃದಯ, ಒಂದು ಲಿವರ್, ಒಂದು ಕಿಡ್ನಿ, ಯಾವುದೋ ತಗೊಳ್ಳಿ. ದೇಹ ನಿರ್ಮಿತ ಹೆಂಗೆ ಆಯ್ತು? ಅವಯವಗಳಿಂದ ಆಯ್ತು. ಅವಯವಗಳ ನಿರ್ಮಿತ ಹೇಗಾಯ್ತು? ಆ ಅವಯವಗಳ ಒಳಗಡೆ ಅಂತ ಕಣಜಾಲದಿಂದ ಆಯ್ತು. ಟಿಶ್ಯೂಸ್, ಸ್ನಾಯುಗಳು. ಆ ಸ್ನಾಯುಗಳು ಹೇಗೆ ನಿರ್ಮಿತ ಆಯ್ತು? ಅದನ್ನು ವಿಭಜಿಸಿ, ಅದನ್ನು ವಿಚ್ಛಿನ್ನ ಮಾಡಿ ಒಳಗಡೆ ಹೋಗಿ ಅಲ್ಲಿ ಏನಾಯ್ತಂದ್ರೆ ಅಣುಗಳು ಅಂತ ಬಂತು. ಅಣುಗಳು ಅದೇ ಮಾಲಿಕ್ಯೂಲ್ಸ್, ಅದನ್ನು ಡಿವೈಡ್ ಮಾಡಿ, ಅದನ್ನು ವಿಚ್ಛೇದನ ಮಾಡಿ ನೆಕ್ಸ್ಟ್ ಸಿಕ್ತು ಪರಮಾಣುಗಳು, ಅಂದ್ರೆ ಆಟಮ್ ಸಿಕ್ತು. ಆಟಮ್ಸ್ನ ವಿಚ್ಛೇದನ ಮಾಡ್ಕೊಂತ ಒಳಗಡೆ ಹೋದ್ರೆ ನಮ್ಗೆ ಸಿಕ್ತು ಅದ್ರ ಒಳಗಡೆ ಸಿಕ್ಕಿರೋದು ಏನಂತಪ್ಪ ಅಂದ್ರೆ, ಆ ಪರಮಾಣು ಒಳಗಡೆ, ಆಟಮ್ ಒಳಗಡೆ ಸಿಕ್ಕಿರೋದು ಒಂದು ಕೇಂದ್ರ. ಆ ಕೇಂದ್ರ ಒಳಗಡೆ ಪ್ರೋಟಾನ್ಸು, ನ್ಯೂಟ್ರಾನ್ಸು, ಅದರ ಸುತ್ತು ಆರ್ಬಿಟ್ಸ್ ಅಲ್ಲಿ ಕಕ್ಷದಲ್ಲಿ ತಿರುಗಾಡ್ತಾ ಇರುವಂತ ಎಲೆಕ್ಟ್ರಾನ್ ಸಿಕ್ತು. ಆ ಎಲೆಕ್ಟ್ರಾನ್ಸ್ ತಿರುಗುತ್ತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ? ಇದಕ್ಕೆ ಎಲ್ಲಿಂದ ಶಕ್ತಿ ಬಂತು ಅನ್ನೋಡಕ್ಕೆ ಪ್ರಯತ್ನ ಮಾಡಿದ್ರು. ಆಯ್ತಾ? ಸೊ ಅವಾಗ ಅವ್ರಿಗೆ ಸಿಕ್ಕಿರುವಂತ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಣ ಇನ್ನೂ ಹೆಚ್ಚಾಗಿ ಸಿಕ್ಕಿದೆ ಹೇಳ್ಬೇಕಂದ್ರೆ. ಅದು ಕ್ವಾಂಟಮ್ ಸೈನ್ಸೇ ಕಂಡಿರೋದು. ಅಲ್ಲಿ ಲೈಫೋಟ್ರಾನ್ಸ್ ಅಂತ ಸಿಕ್ತು. ಲೈಫೋಟ್ರಾನ್ಸ್ ಏನು ಅಂತ ನೋಡಕ್ ಹೋದ್ರೆ ಏನೂ ಅಲ್ಲ, ನಿಮ್ಮ ಮಾನಸಿಕ ಬಲವಾದ ಇಂಟೆನ್ಷನ್ಸ್, ಆಲೋಚನೆಗಳೇ ಆ ಲೈಫೋಟ್ರಾನ್ಸ್ ಶಕ್ತಿ ಕೊಡೋದು ಅಂತ ಅರ್ಥ ಆಯ್ತು ಅವರಿಗೆ. ಕೊನೆಗೆ ಅಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಆಯ್ತಾ? ಸೊ ಅಲ್ಲಿಂದ ಇನ್ನೇನಿದೆ ಅಂತಂದ್ರೆ ಏನೂ ಇಲ್ಲ, ಶೂನ್ಯ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಇನ್ನು ಒಳಗಡೆ ಹೋದ್ರೆ ಏನಿದೆ ಅಂದ್ರೆ ಏನೂ ಇಲ್ಲ, ಶೂನ್ಯ ಮಾತ್ರವಿದೆ. ಬರೀ ಶೂನ್ಯತ ಕಾಣಿಸ್ತಾ ಇದೆ. ಆ ಶೂನ್ಯತ್ವವೇ ಕಾನ್ಸಿಯಸ್ನೆಸ್ಸು, ಅದೇ ಚೈತನ್ಯ, ಅದೇ ಈ ಬ್ರಹ್ಮ ಪದಾರ್ಥ. ಅರ್ಥ ಆಯ್ತಾ? ಅದೇ ಈ ಆತ್ಮ ಪದಾರ್ಥ, ಅದರಿಂದನೇ ಎಲ್ಲ ನಿರ್ಮಿತವಾಗಿರೋದು ಅಂತ ಅಲ್ಲಿ ಅದು ಪೂರ್ತಿ ಅರ್ಥ ಮಾಡಿಕೊಂಡು ಈಗ ಕ್ವಾಂಟಮ್ ಸೈನ್ಸ್ ಒಂದೇ ಹೇಳಿದೆ ಫೈನಲ್ ಆಗಿ. ನಾವು ಅಂದ್ರೆ ಅದರಲ್ಲಿ ಸುಮಾರು ಜನ ಕೆಲಸ ಮಾಡಿದ್ರು ಹೇಳ್ಬೇಕಂದ್ರೆ. ಮ್ಯಾಕ್ಸ್ ಪ್ಲಾಂಕ್ ಆಯ್ತಾ, ಅದಾದ್ಮೇಲೆ ವರ್ನರ್ ಹೈಸನ್ಬರ್ಗ್ ಆಯ್ತಾ. ವರ್ನರ್ ಹೈಸನ್ಬರ್ಗ್ ಮ್ಯಾಕ್ಸ್ ಪ್ಲಾಂಕ್ಗೆ
ಶಿಷ್ಯ. ಅವರು 1976ವರೆಗೆ ಕೆಲಸ ಮಾಡಿದರು. ಈ ವರ್ನರ್ ಐಸನ್ಬರ್ಗ್ ಜೊತೆಗೆ ಕೆಲಸ ಮಾಡಿರುವಂಥವ್ರು ಹ್ಯಾನ್ಸ್ ಪೀಟರ್ ಡಿಯೋರ್. ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಬಂದರು. ಕೆಲಸ ಮಾಡ್ತಾ ಮಾಡ್ತಾ ಇತ್ತೀಚಿನ ಸಮಯದಲ್ಲಿನೂ ಈಗ ಅಂದರೆ ರೀಸೆಂಟ್ ಆಗಿ 97 98 ಆ ಸಮಯದಲ್ಲಿ ಅವರು ತೀರೋಗಿರೋದು. ಆಯ್ತಾ? ಯಾರು? ಹ್ಯಾನ್ಸ್ ಪೀಟರ್ ಡ್ಯೂರ್. ಹ್ಯಾನ್ಸ್ ಪೀಟರ್ ಡ್ಯೂರು ಇವರು ಇಬ್ಬರು ಜೊತೆ ಕೆಲಸ ಮಾಡ್ತಾ ಇದ್ರಲ್ಲ, ಅವರೊಂದು ವಿಷಯ ಹೇಳಿದ್ದಾರೆ. ಇದರಲ್ಲಿ ಅಫ್ಕೋರ್ಸ್ ಇದಕ್ಕಿಂತ ಮುಂಚೆ ಆಲ್ಬರ್ಟ್ ಐನ್ಸ್ಟೀನ್ ಇದ್ದಾರೆ. ಆಲ್ಬರ್ಟ್ ಐನ್ಸ್ಟೀನು ಹೇಳಿದ್ದಾರೆ. ಏನಂತ ಹೇಳಿ ಅಂದರೆ ಕ್ವಾಂಟಮ್ ಸೈನ್ಸ್ ಇಷ್ಟು ಪೂರ್ತಿಯಾಗಿ ಹೇಳಿಲ್ಲ ಅವರು. ಅವ್ರು ಹೇಳಿರೋದು ಶಕ್ತಿ ಪದಾರ್ಥ ಎರಡು ಒಂದಕ್ಕಿನ್ನೊಂದು ಇಂಟರ್ಚೇಂಜ್ ಆಗ್ತಾ ಇರ್ತದೆ. ಶಕ್ತಿ ನಾಶನವಾಗೋದಿಲ್ಲ, ಶಕ್ತಿ ಸೃಷ್ಟಿ ಆಗೋದಿಲ್ಲ, ಶಕ್ತಿ ಯಾವಾಗಲೂ ಒಂದೇ. ಇಡೀ ಜಗತ್ತೆಲ್ಲ ಒಂದೇ ಸೃಷ್ಟಿ, ಒಂದೇ ಶಕ್ತಿಯಿಂದ ಸೃಷ್ಟಿಯಾಗಿರೋದು, ಅಷ್ಟು ಮಾತ್ರ ಹೇಳಿದ್ದಾರೆ ಅವರು. ಪದಾರ್ಥ ಶಕ್ತಿ, ಶಕ್ತಿ ಪದಾರ್ಥವಾಗಿ ಒಂಥರ ರೂಪಾಂತರ ಹೊಂದ್ತಾ ಇರ್ತದೆ, ಯಾವುದೂ ನಾಶನ ಆಗೋದಿಲ್ಲ. ನಾವು ಅನ್ಕೊಂತೀವಿ ಪದಾರ್ಥ ನಾಶನ ಆಯ್ತಲ್ಲ ಇನ್ನೇನಿದೆ ಅಲ್ಲಿ ಅಂತ ಅನ್ಕೊಂತೀವಿ. ಈ ದೇಹ ಒಟ್ಟೋಯ್ತಲ್ಲ ಇನ್ನೇನಿದೆ ಅಂತ ಅನ್ಕೊಂತೀವಿ. ಇಲ್ಲ, ದೇಹ ಸೃಷ್ಟಿಯಾಗಿರೋದು ಒಂದು ಶಕ್ತಿಯಿಂದ, ಆ ಕಾನ್ಸಿಯಸ್ನೆಸ್ ಇಂದ. ಈ ದೇಹ ಒಟ್ಟೋದ್ಮೇಲೆ ಮತ್ತೆ ತಿರ್ಗಾ ಆ ಶಕ್ತಿ ವಾಪಸ್. ಆಯ್ತಾ? ಯಾವುದು ನಾಶನ ಆಗೋದಿಲ್ಲ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಯಾವುದು ನಾಶನ ಆಗೋದಿಲ್ಲ. ನಾಶನ ಆಗಿದೆ ಅಂದ್ರೆ ಈ ಬ್ರಹ್ಮಾಂಡ ಏನು ಕಾಣಿಸೋದಿಲ್ಲ, ಒಟ್ಟೋಗ್ತದೆ. ಅಲ್ಲಿ ಬರೀ ಕತ್ಲಿರ್ತದೆ ಅಷ್ಟೇ. ಆ ರೀತಿಯಲ್ಲಿ ಅಲ್ಲ ಸ್ನೇಹಿತರೆ. ವಿಶ್ವ, ಈ ಬ್ರಹ್ಮಾಂಡ ನಡೀತಾ ಇದೆ ಅಂತ ಅರ್ಥ ಅಂದ್ರೆ ಒಂದು ವಸ್ತು ನಾಶನ ಆದರೆ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದ್ಕೊಳ್ತದೆ. ಶಕ್ತಿ ಮತ್ತೆ ಪದಾರ್ಥವಾಗಿ ಉತ್ಪನ್ನ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಎನರ್ಜಿ ನೈದರ್ ಬಿ ಡೆಸ್ಟ್ರಾಯ್ ನಾರ್ ಬಿ ಕ್ರಿಯೇಟೆಡ್. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಮ್ಮ ಎನರ್ಜಿ ಅದು ರಿಲೇಟಿವಿಟಿ ಥಿಯರಿ ಅಂತ ಒಂದು ಪ್ರತಿಪಾದನೆ ಮಾಡಿದ್ರು ಐನ್ಸ್ಟೀನ್. ಆದ್ರಿಂದನೇ ಆಟಮ್ ಬಾಂಬ್ ಬಂತು, ಇದೆಲ್ಲ ಆಯಿತು. ಅವರು ಆ ಆಟಮ್ ಬಾಂಬ್ ಅನ್ನೋ ಆ ಸೈನ್ಸ್ಗೂ ಇವರೇ ಸಾರಥ್ಯ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಅವರು ಬಿಟ್ಬಿಟ್ಟಿದ್ರು, ಇದೇನೋ ವಿನಾಶನಕ್ಕೆ ದಾರಿ ಕೊಡ್ತಾ ಇದೆ ಅಂತ. ಈಗಾಗಲೇ ವಿನಾಶನನೇ ಆಗ್ತಾ ಇದೆ ನೋಡಿ. ಅವರ ಆತ್ಮೆ ಎಷ್ಟು ಶೋಭಿಸ್ತಾ ಇರ್ತದೆ ಅಂದರೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಕ್ಷೋಭ ಅಂತ ಅವರಲ್ಲಿ ಇರ್ತದೆ ಈಗಲೂ. ಯಾಕಂದ್ರೆ ಎಲ್ಲರ ಆಟಮ್ ಬಾಂಬ್ ಇತ್ಕೊಂಡು ಕೂತ್ಕೊಂಡಿದ್ದಾರೆ, ನಿನ್ನ ಮೇಲೆ ನಾನು ಹಾಕ್ತೀನಿ, ನನ್ನ ಮೇಲೆ ನೀವು ಹಾಕಿ ಅಂತ. ಎಷ್ಟು ಸರಿ ನಾಶನ ಮಾಡ್ತಾರೋ ಈ ಪ್ರಪಂಚವನ್ನು ಅವ್ರಿಗೆ ಗೊತ್ತಿಲ್ಲ. ಇಂಥ ಮೇಧಾವಿಗಳಿದ್ದಾರೆ ನಮ್ಮ ಈ ದೇಶಗಳ ಆ, ಅಧ್ಯಕ್ಷರು, ಇವರೆಲ್ಲ ಎಷ್ಟು ಮೇಧಾವಿಗಳವರು. ಏನು ಹೃದಯ ಇದೆ ಅವ್ರ ಹತ್ರ, ಏನು ಕರುಣೆ ಹೃದಯ ಏನನ್ನ ಬೆಳೆಸ್ಕೊಂಡಿದ್ರ. ಬಾಂಬ್ ಇಟ್ಕೊಂಡಿದ್ದಾರೆ, ನಾನು ನಿನ್ನ ಮೇಲೆ ಹಾಕ್ತೀನಿ, ಕಾಸ್ಕೊಂಡಿರಿ, ಇದಾಗ್ತೀನಿ ಅದಾಗ್ತೀನಿ, ಹಂಗೆ ನಾಶ ಮಾಡ್ತೀನಿ, ಹಿಂಗ. ಇದಕ್ಕ ಈ ಭೂಮಿ ಮೇಲೆ ಬಂದಿರೋದು. ಈ ಭೂಮಿ ಸೌಂದರ್ಯವನ್ನು ದರ್ಶಿಸಿ, ವೀಕ್ಷಿಸಿ, ಆನಂದ ಹೊಂದಿ, ಆನಂದ ಹಂಚಿ ಇಲ್ಲಿಂದ ಹೊಟ್ಟೋಗಿ. ನಿಮ್ದೇನಿದೆ? ಆಟಂ ಬಾಂಬು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಹಂಕಾರದಿಂದ ತಯಾರು ಮಾಡಿಕೊಂಡು 10 20 ಆಟಂ ಬಾಂಬು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೊಬ್ಬನು ಭಯ ಹುಟ್ಸಕ್ಕೆ, ಇನ್ನೊಂದು ದೇಶ ಮೇಲೆ ದಾಳಿ ಮಾಡಕ್ಕೆ. ಇದಕ್ಕ ಈ ಮಾನವ ಜನ್ಮ ತಗೊಂಡಿದ್ದು. ಇಷ್ಟು ದುರ್ಮಾರ್ಗವಾಗಿ, ಇಷ್ಟು ಹೇಳ್ಬೇಕಂದ್ರೆ ಅನರ್ಥವಾದ ಜೀವನವನ್ನು ನಡೆಸ್ಕೊಂತ ಇದ್ದಾರೆ ಭೂಮಿ ಮೇಲೆ. ಅವ್ರಿಗೆ ಜೀವನ ಅಂದ್ರೆ ಗೊತ್ತೇ ಇಲ್ಲ. ದಿ ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಜೀವನ ಒಂದು ಕಲೆ ಅಂತ ಗೊತ್ತಿಲ್ಲ ಅವ್ರಿಗೆ. ಜೀವನವನ್ನು ಯಾಂತ್ರಿಕವಾಗಿ ತಗೊಂಡು ಮೆಕ್ಯಾನಿಕಲ್ ಆಗಿ ಜೀವಿಸ್ತಾ ಇನ್ನು ಭೂಮಿಯನ್ನು ನಾಶನ ಮಾಡ್ತೇವೆ ಅಂತ ಹೊಟ್ಟೋಗಿದ್ದಾರೆ. ಏನ್ ನಾಶನ ಮಾಡ್ತೀಯ ನೀವು? ನಿಮ್ಮಲ್ಲಿರುವಂತ ಆಂತರಿಕ ಈ ಮಾನಸಿಕ ಅವಲಕ್ಷಣಗಳು ನಾಶನ ಮಾಡ್ಕೊಳ್ಳಿ ಸಾಕು. ಅದೇ ಇವತ್ತು ಸಂಕ್ರಾಂತಿಯ ಉದ್ದೇಶ, ಸಂಕ್ರಾಂತಿಯ ಲಕ್ಷಣ, ಸಂಕ್ರಾಂತಿಯ ಸಂದೇಶ ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಷ್ಟು ರೀತಿಯಲ್ಲಿ ಆಗ್ತಾ ಇದೆ ಮಿತ್ರರೇ. ಸೊ ಇಲ್ಲಿ ನಾವು ಇನ್ನು ಸ್ವಲ್ಪ ವಿಷಯಗಳು ತಿಳ್ಕೊಂಡು ಕ್ವಾಂಟಮ್ ಹೀಲಿಂಗ್ ನೇರವಾಗಿ ನಿಮ್ಗೆಲ್ಲರೂ ತಿಳಿಸ್ಕೊಡ್ತೀನಿ. ಇವತ್ತಿಂದ ಹೆಡ್ಡೇಕಿಂದ ಕ್ಯಾನ್ಸರ್ವರೆಗೂ ನಿಮ್ಗೆ ಏನು ಬಂದ್ರೂ ಈ ಕ್ವಾಂಟಮ್ ಹೀಲಿಂಗ್ನ ಅಪ್ಲೈ ಮಾಡಿ. ಇನ್ನು ಯಾವ ಡಾಕ್ಟರ್ ಹತ್ರ ಹೋಗ್ಕೋಬೇಡಿ, ಎಲ್ಲಿ ಹೋಗ್ಕೋಬೇಡಿ. ಈ ಕ್ವಾಂಟಮ್ ಹೀಲಿಂಗ್ ಮಾತ್ರವೇ ಎಲ್ಲರೂ ಕೂತ್ಕೊಂಡು ನಾನು ಅಭ್ಯಾಸ ಮಾಡಿಸ್ತೀನಿ, ಅಭ್ಯಾಸ ಮಾಡಬೇಕು. ಇವತ್ತಿನ ಸಂಕ್ರಾಂತಿಯ ಒಂದು ವಿಶೇಷವಾದ ಒಂದು ಚಿಕಿತ್ಸೆ ಅಂತ ಹೇಳ್ಕೊಳ್ಳಿ, ಒಂದು ವಿಶೇಷವಾದ ಮಾಹಿತಿ, ವಿಶೇಷವಾದ ಹೀಲಿಂಗ್ ಸಿಸ್ಟಮನ್ನು ನಾವು ಕಲಿಯೋಣ. ಇಲ್ಲಿ ಈ ಕ್ವಾಂಟಮ್ ಹೀಲಿಂಗ್ ಅನ್ನೋಂಥದ್ದು ಈ ಪ್ರಕ್ರಿಯೆ ಮೇಲೆ ದೀಪಕ್ ಚೋಪ್ರಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ತಿಳ್ಕೊಂಡು ಅದು ತಕ್ಷಣವೇ ನೆಕ್ಸ್ಟ್ ನಾವು ಈ ಹೀಲಿಂಗ್ ಅನ್ನು ಪ್ರಾರಂಭಿಸ್ಕೋಣ. ಈ ಕ್ವಾಂಟಮ್ ಹೀಲಿಂಗ್ ಪ್ರಕ್ರಿಯೆ ಅನ್ನೋದು ಯಾವುದೇ ಆಧುನಿಕ ಟೆಕ್ನಾಲಜಿಯಿಂದ ಆಗೋದಿಲ್ಲ. ಈ ನಮ್ಮಲ್ಲಿರುವಂಥ ಶರೀರ ವ್ಯವಸ್ಥೆಗಳ ಮೂಲ ಮೂಲ ಚೈತನ್ಯದಿಂದ ಇದು ಮಾತ್ರ ಸ್ವಸ್ಥತ ಆಗೋದು ಅಂತ ಹೇಳಿದ್ದಾರೆ ಅವರು. ಅವ್ರು ಇನ್ನೊಂದು ವಿಷಯ ಹೇಳ್ತಾರೆ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಾಯಿ, ಅದೇ ಕ್ವಾಂಟಮ್ ಲೆವೆಲ್ ಅಲ್ಲಿ ಹೀಲಿಂಗ್ ಅನ್ನೋದು ನಾವು ಪ್ರತಿಯೊಬ್ಬರು ಕಲಿಬೇಕು ಅಂತ ಹೇಳಿದ್ದಾರೆ. ಶರೀರ ಒಳಗಡೆ ಸ್ಥೂಲ ಸ್ಥಾಯಿಯಲ್ಲಿರುವಂಥ ಕಣಗಳು, ಕಣಜಾಲಗಳು ಅಂತಂದ್ರೆ
ಟಿಶ್ಯೂಸು, ಸ್ನಾಯುಗಳು, ಅವಯವಗಳು ಇದೆಲ್ಲನೂ ದಾಟಿ ಮನಸ್ಸು ಮತ್ತು ಪದಾರ್ಥ ಸಂಗಮ ಸ್ಥಾನಕ್ಕೆ ಹೋಗಬೇಕು. ಆ ಸಂಗಮ ಸ್ಥಾನದಲ್ಲಿ ಚೇತನ ಅದ್ಭುತವಾದ ಕೆಲಸ ಮಾಡುತ್ತೆ. ಅಂದರೆ ಕಾನ್ಸಿಯಸ್ ಹೀಲಿಂಗ್ ಆಗತ್ತೆ. ಆ ಚೇತನ ತನ್ನ ಪ್ರಭಾವವನ್ನು ಅತಿ ಹೆಚ್ಚು ಪರಿಣಾಮದಲ್ಲಿ ತೋರಿಸ್ತದೆ ಅಂತ ದೀಪಕ್ ಚೋಪ್ರಾ ಅವರು ಹೇಳ್ತಾ ಇದ್ದಾರೆ. ಆಯ್ತಾ? ಅಂದರೆ ಆ ಚೇತನವೇ ನಿಮ್ಮನ್ನು ಹೀಲ್ ಮಾಡುತ್ತೆ. ಆ ಸ್ಥಾಯಿಯಲ್ಲಿ ಅದು ಕ್ವಾಂಟಮ್ ಲೆವೆಲ್ ಅಂತ ಕರಿತೀವಿ ನಾವು. ಕ್ವಾಂಟಮ್ ಸ್ಥಾಯಿ ಅಂತ ಕರಿತೀವಿ. ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಾಯಿ ಅಂತ ಹೇಳ್ತೀವಿ. ಎಲ್ಲರೂ ಹಾಯಾಗಿ ಕೂತ್ಕೊಳ್ಳಿ. ಈಗ ಎಲ್ಲರೂ ಎರಡೂ ಕೈಗಳನ್ನು ಜೋಡಿಸ್ಕೊಂಡು ಧ್ಯಾನ ಮುದ್ರೆ ಇಟ್ಕೊಂಡು, ಇಲ್ಲಾಂದ್ರೆ ಜ್ಞಾನ ಮುದ್ರೆ ಇಟ್ಕೊಂಡು ಹಾಯಾಗಿ ಕೂತ್ಕೊಳ್ಳಿ, ನಿಟಾರಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ. ನಾನು ಇದರಲ್ಲಿ ಜ್ಞಾನ ಮತ್ತು ಹೀಲಿಂಗ್ ಎರಡು ಜೊತೆಗೆ ಜೊತೆಗೆ ಹೇಳ್ಕೊತ ಹೋಗ್ತೀನಿ. ದಯವಿಟ್ಟು ಅದನ್ನು ಚೆನ್ನಾಗಿ ಕೇಳಿಸ್ಕೊಂತ, ಚೆನ್ನಾಗಿ ನಾನು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ ಪಾಲನೆ ಮಾಡ್ತಾ ಈ ಹೀಲಿಂಗ್ ಅನ್ನು ಅನುಭವಿಸಬೇಕು ಅಂತ ಎಲ್ಲರಿಗೂ ಮತ್ತೊಂದು ಸಾರಿ ವಿನಂತಿ ಮಾಡ್ತಾ ಇದ್ದೇನೆ. ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿದ ಮೇಲೆ ಶರೀರವನ್ನು, ಮನಸ್ಸನ್ನು ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿ ನಾವು ತಗೊಂಡು ಹೋಗೋಣ. ಅದಕ್ಕೂ ಪ್ರಧಾನವಾಗಿ ನಿಮ್ಮ ಶ್ವಾಸವನ್ನು ಗಮನಿಸೋದು ಪ್ರಾರಂಭಿಸಿ. ಶ್ವಾಸದ ಮೇಲೆ ಗಮನ. ಒಂದು ಬಾರಿ ನಿಮ್ಮ ದೇಹವನ್ನು ಅನುಭವಕ್ಕೆ ತಗೊಳ್ಳಿ, ಪರಿಚಯ ಮಾಡ್ಕೊಳ್ಳಿ. ಮೇಲೆ ತಲಭಾಗದಿಂದ ಸಹಸ್ರಾರದಿಂದ ಪಾದಗಳ ಕೊನೆವರೆಗೂ ಒಂದು ಸರಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಮೇಲೆದಿಂದ ತಲೆ ಮೇಲಿನ ಭಾಗ, ತಲೆ ಹಿಂಭಾಗ, ತಲೆ ಮುಂಭಾಗ. ಜಸ್ಟ್ ಗೋ ಆನ್, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. ಗೆಟ್ ದ ಫೆಮಿಲಿಯಾರಿಟಿ ಆಫ್ ಯುವರ್ ಬಾಡಿ. ನಿಮ್ಮ ದೇಹವನ್ನು ನೀವು ಪರಿಚಯ ಮಾಡಿಕೊಳ್ಳಿ. ನಾವು ದೇಹವನ್ನು ಪರಿಚಯ ಮಾಡಿಕೊಂಡೋದು ಅತಿ ಕಡಿಮೆ ಪ್ರಮಾಣದಲ್ಲಿ ನಿತ್ಯ ಜೀವನದಲ್ಲಿ. ದೇಹದ ಮೇಲೆ ನಮಗೆ ಯಾವುದೇ ಕಾಳಜಿ ಇಲ್ಲ. ಮನಸ್ಸಲ್ಲಿ ಹೆಚ್ಚು ಪ್ರಮೇಯದಾಗಿ ಮನಸ್ಸಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಈಗ ತಲಭಾಗ, ಮೇಲೆ, ಹಿಂಭಾಗ, ಮುಂಭಾಗ, ಮುಖ ಹಾಗೆ ಪರಿಚಯ ಮಾಡ್ಕೊಂತ ಕೆಳಗಡೆ ಬರ್ತಾ ಇರಿ. ಒಂದು 2-3 ನಿಮಿಷ ಮಾಡ್ತಾ ಹೋಗಿ ಎಲ್ಲರೂ. ಅಲ್ಲೇನಾದರೂ ಒತ್ತಡ ಇದ್ರೆ ಒತ್ತಡ ತೊಲಗಿಸ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಸಲಹೆ ಕೊಡಿ, ರಿಲ್ಯಾಕ್ಸ್ ಆಗತ್ತೆ. ಅಲ್ಲಿರುವಂಥ ಏನೇ ಒತ್ತಡಿ ಏನೇ ಇದ್ರು ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕುತ್ತಿಗೆ ಹಿಂಭಾಗ, ಮುಂಭಾಗ, ಭುಜಗಳು, 2 ಕೈಗಳು, ಹಸ್ತಗಳು, ಅಲ್ಲಿವರೆಗೂ ಎಲ್ಲ ರಿಲ್ಯಾಕ್ಸ್ ಆಗಬೇಕು. ಮತ್ತೆ ಚೆಸ್ಟ್ ಭಾಗ, ಚೆಸ್ಟ್ ಹಿಂಭಾಗ, ಮುಂಭಾಗ, ರಿಲ್ಯಾಕ್ಸ್, ರಿಲೀಸ್. ಪ್ರತಿಯೊಂದು ಏಕಾಗ್ರತೆ ಇಡ್ತಾ ಹೋಗಿ. ನಿಮ್ಮ ಏಕಾಗ್ರತೆ ಅಲ್ಲಿ ಹೋಗಿದ ತಕ್ಷಣವೇ wherever your attention goes, the energy flows. ಏಕಾಗ್ರತೆ ಹೋದ್ರೆ ಶಕ್ತಿ ಪ್ರವಾಹ ಆಗ್ತದೆ, ಅಲ್ಲಿ ಸ್ವಸ್ಥತೆ ಆಗ್ತಾ ಇರ್ತದೆ. ಈಗ ಹೊಟ್ಟೆ ಭಾಗಕ್ಕೆ ಬನ್ನಿ. ಹೊಟ್ಟೆ ಹಿಂಭಾಗ, ಹೊಟ್ಟೆ ಒಳಗಡೆ, ಹೊಟ್ಟೆ ಮುಂಭಾಗ ಎಲ್ಲಾನು ಗಮನಿಸ್ತಾ ಹೋಗಿ. ಹಾಗೆ ಸೊಂಟೆನ ಗಮನಿಸಿ, ಕೇಂದ್ರೀಕರಿಸಿ. ಹಾಗೆ ಸ್ವಲ್ಪ ಹಿಂದೆ ಹೋದ್ರೆ ನಿಮ್ಮ ಬಟಕ್ಸ್, ಗುದದ್ವಾರ, ಜನನಾಂಗಗಳು, ಲೈಂಗಿಕ ಅವಯವಗಳು, ಅದರಿಂದ ಸ್ವಲ್ಪ ಕೆಳಗಡೆ ಹೋಗಿ ತೊಡೆಗಳನ್ನ ಅಬ್ಸರ್ವ್ ಮಾಡಿ ಏಕಾಗ್ರತೆ ಇಡಿ. ಏನೇ ನಿಮಗೆ ನೋವುಗಳಿದ್ರೆ, ಸ್ಟ್ರೆಸ್ ಇದ್ರೆ ತೊಲಗಿಸಿ. ರಿಲೀಸ್ ಅಂಡ್ ರಿಲ್ಯಾಕ್ಸ್, ರಿಲೀಸ್ ಅಂಡ್ ರಿಲ್ಯಾಕ್ಸ್.
ಹಾಗೆ ಕಾಲುಗಳು, ಎರಡು ಕಾಲು, ನಿಮ್ಮ ದೇಹವನ್ನು ನೀವು ಜೋಪಾನವಾಗಿ ಈ ರೀತಿಯಲ್ಲಿ ಪರಿಚಯ ಮಾಡಿಕೊಂಡದ್ದು ಮಿತ್ರರೇ. ಕೆಳಗಡೆ ಇಮ್ಮಿಡಿಗೆ ಹೋಗಿ ಆಂಕಲ್, ಆಂಕಲ್ ಜಾಯಿಂಟ್, ಪಾದ ಕೆಳಗಡೆ, ಕೆಳಗಡೆ ಮೇಲ್ಗಡೆ ಎರಡು, ಚೆನ್ನಾಗಿ ಜೋಪಾನವಾಗಿ ಅಲ್ಲಿ ಕೇಂದ್ರೀಕರಿಸಿ. ಈಗ ಪಾದಗಳ ಹೆಬ್ಬೆರಳಲ್ಲಿ ಹಾಗೆ 1 ನಿಮಿಷ ಇಟ್ಬಿಡಿ. ಅಲ್ಲೇ ಇರಿ. ಅಲ್ಲಿ ಶ್ವಾಸ ತಗೊಂತ ಶ್ವಾಸ ಬಿಡ್ತಾ ಅಲ್ಲೇ 1 ನಿಮಿಷ ಕಾಲ ಹಾಗೆ ಇರಿ. ಕೇವಲ ಉಚ್ಛ್ವಾಸ ನಿಶ್ವಾಸ ಮಾಡುತ್ತಾ ನಮ್ಮ ಪಾದಗಳ ಹೆಬ್ಬೆರಳಲ್ಲಿ ಉಪಸ್ಥಿತವಾಗಿ ಇರಿ. 1 ನಿಮಿಷ 2 ನಿಮಿಷ ಕಾಲ. ಈಗ ನಿಧಾನವಾಗಿ ನಿಮ್ಮ ಗಮನಿಕವನ್ನು ಶ್ವಾಸ ಮೂಗಿನ ಕೊನೆ ಭಾಗಕ್ಕೂ ತಗೊಂಡು ಬನ್ನಿ. ಕಮ್ ಟು ದಿ ಅಬ್ಸರ್ವೇಷನ್ ಆಫ್ ನ್ಯಾಚುರಲ್ ಬ್ರೆತ್. ಈಗ ಶರೀರ ತೇಲಿಕಾಯಿತು, ಶರೀರ ತುಂಬಾ ತಿಳಿಯಾಯಿತು, ಸ್ಥಿತ ಆಯಿತು. ಈ ರೀತಿಯಲ್ಲಿ ಅಂತರ್ಗತ ಈ ಪ್ರಯಾಣ ಶುರುವಾಗಿದೆ. ಕ್ವಾಂಟಮ್ ಪ್ರಪಂಚ ಕಡೆ ಶುರುವಾಗಿದೆ. ಬಿ ವಿತ್ ಯುವರ್ ಬ್ರೆತ್ ಮೈ ಡಿಯರ್ ಫ್ರೆಂಡ್ಸ್. ಶರೀರ, ಮನಸ್ಸು, ಹೃದಯ, ಆತ್ಮ ಎಲ್ಲಾನು ಏಕೀಕೃತವಾಗಿ ಮಾಡ್ಕೊಂತ ಈ ಆಂತರಂಗಿಕ ಪ್ರಯಾಣವನ್ನು ಸಾಗಿಸಬೇಕು. ಪೂರ್ತಿ ಸ್ಪೃಹದಿಂದ ಮಾಡ್ತಾ ಹೋಗ್ಬೇಕು. ನಾವು ಈ ಭೌತಿಕ ಶರೀರವಾಗಿದ್ದೀವಿ. ಕಣ್ಣು ಮುಚ್ಚಿಕೊಂಡು ಇಡೀ ಭೌತಿಕ ಶರೀರವನ್ನು ಅನುಭೂತಿ ಹೊಂದಿದ್ದೀವಿ. ನಿಮ್ಮನ್ನು ನೀವು ಒಂದು ಪ್ರಶ್ನೆ ಮಾಡ್ಕೊರಿ. ಈ ದೇಹ ಯಾವುದರಿಂದ ತಯಾರಾಗಿದೆ? ದೇಹ ಅನೇಕ ಅಂಗಗಳ ಸಮುದಾಯ, ಅವಯವಗಳ ಸಮುದಾಯ ಅಂತ ಒಂದು ಆನ್ಸರು, ಒಂದು ಸಮಾಧಾನ ನಿಮಗೆ ಸಿಗ್ತದೆ. ಏನೇನದು ಅಂತ ಅವಯವಗಳಂದ್ರೆ ಹೃದಯ, ಶ್ವಾಸಕೋಶಗಳು, ಮೆದುಳು, ಲಿವರು, ನರಗಳು, ಸ್ನಾಯುಗಳು, ಕಿಡ್ನಿಗಳು. ಇಂಥ ಅವಯವಗಳಿಂದ ನನ್ನ ಶರೀರ ತಯಾರ ಆಗಿದೆ ಅಂತ ನಿಮಗೆ ಅರ್ಥ ಆಗತ್ತೆ. ಈಗ ನಾವೆಲ್ಲರೂ ಹಾಗೆ ಕಣ್ಣು ಮುಚ್ಚಿ ಒಂದು ಅವಯವವನ್ನು, ಒಂದು ಅಂಗವನ್ನು, ಉದಾಹರಣೆಗೆ ಹೃದಯವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಒಂದು ಅಂಗವನ್ನು ಆಯ್ಕೆ ಮಾಡಿಕೊಂಡು ಈಗ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋಕ್ಕೆ ಪ್ರಾರಂಭಿಸೋಣ. ಯಾವಾಗ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿರೋ ಸಹಜವಾಗಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದಕ್ಕಿಂತ ವಾಸ್ತವವಾಗಿ ಹೆಚ್ಚು ಗ್ರಹಿಸಬಹುದು. ಈಗ ನೀವು ಆಯ್ಕೆ ಮಾಡಿಕೊಂಡಂತ, ನಾವೆಲ್ಲರೂ ಆಯ್ಕೆ ಮಾಡಿಕೊಂಡಂತ ಹೃದಯ, ಅದಕ್ಕೊಂದು ಪ್ರಶ್ನೆವನ್ನು ಹಾಕೊಳ್ಳೋಣ. ಈ ಹೃದಯ ಯಾವುದರಿಂದ ತಯಾರಾಗಿದೆ? ಅವಾಗ ನಿಮಗೆ ಸಮಾಧಾನ ಬಂತು. ಈ ಹೃದಯ ಅನ್ನುವಂಥದ್ದು ದೇಹ ಎಲ್ಲ ಅವಯವಗಳಿಂದ ತಯಾರಾಗಿದೆ ಅಂತ ಸಮಾಧಾನ ಬಂತು. ಎರಡನೇ ಪ್ರಶ್ನೆ, ಹೃದಯ ಯಾವುದರಿಂದ ತಯಾರಾಗಿದೆ ಅಂತಂದ್ರೆ ಈ ಹೃದಯ ಕಣಜಾಲ ಅಂತಂದ್ರೆ ಸ್ನಾಯುಗಳಿಂದ ತಯಾರಾಯಿತು, ಟಿಶ್ಯೂಗಳಿಂದ ತಯಾರಾದಂಥ ಸಮಾಧಾನ ಬಂತು. ಗಮನಿಸ್ಕೊಳ್ಳಿ, ಹೃದಯದಲ್ಲಿ ಇರಿ. ಈಗ ನೀವೆಲ್ಲರೂ ನಿಮ್ಮ ಏಕಾಗ್ರತೆ ಹೃದಯದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಹೃದಯವನ್ನು ನೀವು ಒಂದು ಪ್ರಶ್ನೆ ಹಾಕೊಂಡಿದ್ರಿ, ಹೃದಯ ಹತ್ರ ಪ್ರಶ್ನೆ ಹಾಕೊಂಡಿದ್ರಿ, ಅಲ್ಲಿ ಒಳಗಡೆ ಇರುವಂತಹ ಸೂಕ್ಷ್ಮ ಸಮಾಧಾನ ಬಂತು. ಹೃದಯ ಟಿಶ್ಯೂಗಳಿಂದ ತಯಾರಾಯಿತು ಅಂತ. ಇನ್ನೊಂದು ಪ್ರಶ್ನೆ ಹಾಕೊಳ್ಳಿ, ಈ ಟಿಶ್ಯೂಗಳು ಯಾವುದರಿಂದ ತಯಾರಾಯಿತು ಅಂತಂದ್ರೆ ಆ ಟಿಶ್ಯೂ ಅಂದ್ರೆ ಈ ಸ್ನಾಯುಗಳು ಜೀವ ಕಣಗಳಿಂದ ತಯಾರಾಯಿತು ಅಂತ ಸಮಾಧಾನ ಬಂತು.
ಲಿವಿಂಗ್ ಸೆಲ್ಸ್, ಸೆಲ್ಸ್ ಆಫ್ ದ ಬಾಡಿ. ಅಂದರೆ ದೇಹ ಅವಯವಗಳ ಸಮುದಾಯ. ಅವಯ ಅವಯವ ಅನ್ನೋದು ಅಂಗ ಅನ್ನೋದು ತಯಾರಾಗೋದು ಟಿಶ್ಯೂಗಳಿಂದ. ಟಿಶ್ಯೂ ಒಳಗಡೆ ಇರುವಂಥದ್ದು ಜೀವಕೋಶಗಳು ಅಂತ ಸಮಾಧಾನ ಬಂತು. ಈಗ ಜೀವ ಈಗ ಜೀವಕೋಶ ಒಳಗಡೆ ಹೋಗಿ ನಾವು ಇನ್ನೂ ಸೂಕ್ಷ್ಮವಾಗಿ ಹೋಗ್ತಾ ಇದ್ದೀವಿ. ಆ ಸೂಕ್ಷ್ಮಾತಿ ಸೂಕ್ಷ್ಮಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ಜೀವಕೋಶಗಳು ಯಾವುದರಿಂದ ತಯಾರಾಯಿತು ಅಂತ ಪ್ರಶ್ನೆ ಹಾಕೊಳ್ಳಿ. ಅಂದರೆ ದ ಸೆಲ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಬೈ ಮಾಲಿಕ್ಯೂಲ್ಸ್ ಅಂತ ಬಂತು. ಅಂದರೆ ಜೀವಕೋಶಗಳು ತಯಾರಾಗಿರೋದು ಅಣುಗಳಿಂದ ಅಂತ ಬಂತು ಸಮಾಧಾನ. ನೆಕ್ಸ್ಟ್ ಹಾಗೆ ಸೂಕ್ಷ್ಮವಾಗಿ ಹೋಗಿ, ಸೂಕ್ಷ್ಮವಾಗಿ ಪ್ರಯಾಣ ಮಾಡ್ತಾ ಹೋಗಿ. ಈ ಅಣುಗಳು ಯಾವುದರಿಂದ ತಯಾರಾಯಿತು ಅಂತ ಅನ್ಕೊಂಡ್ರೆ ಪರಮಾಣುಗಳಂತ ಆನ್ಸರ್ ಬಂತು, ಸಮಾಧಾನ ಬಂತು. ಈ ಪರಮಾಣುಗಳು ಅಂದರೆ ಆಟಮ್ಸ್ ಏನಿಂದ ತಯಾರಾಯಿತು ಅಂತ ಸೂಕ್ಷ್ಮವಾಗಿ ನೋಡೋಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ನಮಗೆ ಸಮಾಧಾನ ಸಿಕ್ತು. ಈ ಪರಮಾಣುಗಳು ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸ್ ಅಂತ ಅತಿ ಸೂಕ್ಷ್ಮ ಇರುವಂಥ ಈ ಕಣಗಳಿಂದ ತಯಾರಾಯಿತು ಅಂತ ಸಮಾಧಾನ ಸಿಕ್ತು. ಈಗ ಇಡೀ ನಿಮ್ಮ ದೇಹ ಯಾವುದಿಂದ ತಯಾರಾಯಿತು ಅಂತ ಹೇಳಕ್ ಹೋದ್ರೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಅಂತ ಉಪ ಪರಮಾಣುಗಳಿಂದ ತಯಾರಾಯಿತು ಅಂತ ಸಮಾಧಾನ ಸಿಕ್ತು. ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂಥ ಎಲೆಕ್ಟ್ರಾನಿಂದ ಅಂತಹ ಪ್ರಾಥಮಿಕ ಕಣಗಳಿಂದ ಇಡೀ ದೇಹ ತಯಾರಾಗಿದೆ ಅಂತ ಸಮಾಧಾನ ಸಿಕ್ತು. ಈ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿರುವಂಥ ಈ ಸ್ಥಿತಿನೇ ಕ್ವಾಂಟಮ್ ಪ್ರಪಂಚವಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ದಿಸ್ ಈಸ್ ಕಾಲ್ಡ್ ಕ್ವಾಂಟಮ್ ಲೆವೆಲ್. ಸೊ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಅವಯವ ಅಂಗ ಈ ಎಲೆಕ್ಟ್ರಾನ್ ಅಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಾಗಿರುವಂಥ ಪ್ರಾಥಮಿಕ ಕಣಗಳಿಂದ ತಯಾರಾಗಿದೆ. ಇದು ನೀವು ಅರ್ಥ ಮಾಡ್ಕೊತ ಹೋದ್ರೆ ನಿಮ್ಮ ವಾಸ್ತವ ಬದಲಾವಣೆ ಆಗ್ತಾ ಹೋಗ್ತದೆ. ಇಂದ್ರಿಯಗಳಿಂದ ಈ ಭೌತಿಕ ಶರೀರವನ್ನು ಮಾತ್ರ ನಾವು ಗ್ರಹಿಸ್ತಾ ಇರ್ತೀವಿ. ಆದರೆ ಶರೀರ ನಿರ್ಮಾಣಕ್ಕೆ ಅತಿ ಪ್ರಾಥಮಿಕ ಕಣಗಳ ಅಂತ ಈ ಎಲೆಕ್ಟ್ರಾನ್ಸ್ ಅಂತ ಅದರಿಂದ ನಿರ್ಮಿತವಾಗಿದೆ. ನೀವು ಈಗ ನಿಮ್ಮ ಗುರಿಯನ್ನು, ಏಕಾಗ್ರತವನ್ನು ಅಲ್ಲಿ ನಿಲ್ಲಿಸಿ. ಆ ಎಲೆಕ್ಟ್ರಾನ್ ಅಂತ ಇದೆಯಲ್ಲ ಅಲ್ಲಿ ಆ ಕ್ವಾಂಟಮ್ ಲೆವೆಲ್ ಅಲ್ಲಿ ನಿಲ್ಲಿಸಿ. ಇಂಥ ಕ್ವಾಂಟಮ್ ಕ್ಷೇತ್ರ ಏನಿದೆಯೋ ಅಲ್ಲಿ ಅನೇಕ ಕ್ರಿಯೆಗಳು, ಪ್ರಕ್ರಿಯೆಗಳು ಮತ್ತೆ ಹೀಲಿಂಗ್ ಸಂಭವಿಸ್ತದೆ. ಪೂರ್ತಿ ಏಕಾಗ್ರತೆಯಿಂದ ನಿಮ್ಮನ್ನು ನೀವು ಈ ಕ್ವಾಂಟಮ್ ಆಗಿ ಗ್ರಹಿಸಿಕೊಳ್ಳಿ. ಈಗ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಹೃದಯ ಒಳಗಡೆ ಪ್ರವೇಶ ಮಾಡಿದ್ರಿ, ಎಲೆಕ್ಟ್ರಾನ್ ವರೆಗೂ ಪ್ರಯಾಣ ಮಾಡಿದ್ರಿ. ಅದು ಅತಿ ಸೂಕ್ಷ್ಮ ಕಣವಾಗಿದೆ. ಈಗ ಎಲೆಕ್ಟ್ರಾನ್ ಏನಿದೆಯೋ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್, ಆ ಎಲೆಕ್ಟ್ರಾನ್ಗಳ ಸಂಖ್ಯೆ, ಎಲೆಕ್ಟ್ರಾನ್ಗಳ ಅಮರಿಕ, ದಿ ಅರೇಂಜ್ಮೆಂಟ್ ಆಫ್ ದಿ ಎಲೆಕ್ಟ್ರಾನ್ಸ್, ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಆ ಎಲೆಕ್ಟ್ರಾನ್ಗಳ ಸ್ಪಂದನೆ, ಅದರಿಂದಲೇ ನಮ್ಮ ದೇಹದಲ್ಲಿ ಅಸ್ತವ್ಯಸ್ತವಾಗೋದು, ಅನಾರೋಗ್ಯ ಬರೋದು. ಅದನ್ನು ಸರಿಪಡಿಸಕ್ಕೆ ಆ ಎಲೆಕ್ಟ್ರಾನ್ಗಳ ಅಮರಿಕವನ್ನು ಕ್ರಮಬದ್ಧೀಕರಿಸುವಕ್ಕೆ ಅಲ್ಲಿ ಮತ್ತೆ ಒಂದು ಅತಿ ಸೂಕ್ಷ್ಮ ಕಣಗಳು ಲೈಫಟ್ರಾನ್ಸ್ ಅಂತ ಇರುತ್ತೆ. ಆ ಲೈಫಟ್ರಾನ್ಸ್ ಏನಂತ ನೋಡಕ್ ಹೋದ್ರೆ ಅದು ನಮ್ಮ ಮನಸ್ಸಿನ ಸಂಬಂಧಿತ ಜೀವಾಂತವಾಗಿರುವಂಥ ಉನ್ನತ ಆಲೋಚನೆಗಳು. ದೇ ಆರ್ ಕಾಲ್ಡ್ ಇಂಟೆನ್ಷನ್ಸ್. ಈಗ ನೋಡಿ, ಆ ಅತಿ ಸೂಕ್ಷ್ಮ ಕಣಗಳಾಗಿರುವಂಥ ಲೈಫಟ್ರಾನ್ಸು ಎಲೆಕ್ಟ್ರಾನ್ಸ್ ಕ್ರಮಬದ್ಧೀಕರಿಸುವಾಗ, ಎಲೆಕ್ಟ್ರಾನ್ಸ್ನು ಸ್ಪಂದನವನ್ನು, ಅಮರಿಕವನ್ನು ಕ್ರಮಬದ್ಧೀಕರಣ ಮಾಡುವಾಗ ನಮ್ಮಲ್ಲಿ ಸ್ವಸ್ಥತೆ ಆಗ್ತದೆ ಮಿತ್ರರೇ.
ಇದು ಎಲ್ಲಿಂದ ಆಗ್ತಾ ಇದೆ? ಲೈಫ್ ಟ್ರಾನ್ಸ್ ಮಾಡ್ತಾ ಇದೆ. ಲೈಫ್ ಟ್ರಾನ್ಸ್ ಅಂದ್ರೆ ಏನು? ನಮ್ಮ ಆಲೋಚನೆಗಳೇ, ನಮ್ಮ ಭಾವನೆಗಳೇ. ಈ ಪ್ರಬಲವಾದ ಈ ಸಂಕಲ್ಪದಿಂದ, ತದೇಕ ದೃಷ್ಟಿಯಿಂದ ಹೀಲಿಂಗ್ ಅನ್ನು ಮಾಡಿಕೊಂಡಕ್ಕೆ ಸಾಧ್ಯವಿದೆ. ಅದೇ ಈ ಲೈಫ್ ಟ್ರಾನ್ಸು. ಆ ಕ್ವಾಂಟಮ್ ಸ್ಥಾಯಿಯಲ್ಲಿ ಎಲೆಕ್ಟ್ರಾನ್ ಸಂಖ್ಯೆಯನ್ನು, ಅದರ ಸ್ಪಂದನವನ್ನು ಬದಲಾವಣೆ ಮಾಡುತ್ತೆ, ಕ್ರಮಬದ್ಧೀಕರಿಸುತ್ತದೆ. ಆ ರೀತಿಯಲ್ಲಿ ಕ್ವಾಂಟಮ್ ಸ್ಥಾಯಿಯಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್ ಇಂಥ ಸೂಕ್ಷ್ಮ ಕಣಗಳು ರಿಪೇರ್ ರಿಪೇರ್ ಆಗುತ್ತೆ. ರಿಪೇರ್ ಅಂದ್ರೆ ಸ್ವಚ್ಛಗೊಳಿಸ್ಕೊಂತದೆ, ಸರಿಯಾದ ರೀತಿಯಲ್ಲಿ ತಯಾರಾಗತ್ತೆ. ಅಂದ್ರೆ ಎಲೆಕ್ಟ್ರಾನ್ ಅಂತ ಸೂಕ್ಷ್ಮ ಕಣಗಳು, ಅದರ ಸ್ಪಂದನೆ, ಅದರ ಸಂಖ್ಯೆ, ಅದರ ಕ್ರಮಬದ್ಧೀಕರಣ ಆದಮೇಲೆ ಅಲ್ಲಿ ಸ್ವಸ್ಥತೆ ಆಯಿತು. ನಿಮ್ಮ ಆಲೋಚನೆಗಳಿಂದ ಆ ಎಲೆಕ್ಟ್ರಾನ್ ಅಮರಿಕವನ್ನು, ಸ್ಪಂದನವನ್ನು ನೀವು ಪ್ರಭಾವಿತ ಮಾಡಿದಿರಿ. ಈಗ ಆ ಸೂಕ್ಷ್ಮ ಕಣಗಳಲ್ಲಿ ಆಗಿರುವಂಥ ಸ್ವಸ್ಥತೆಯಿಂದ ನಿಮ್ಮ ಪರಮಾಣುವು ಅಂದರೆ ಆಟಮ್ ಹೀಲ್ ಆಯಿತು. ಎಲೆಕ್ಟ್ರಾನ್ಗಳ ಹೀಲಿಂಗು ಲೈಫ್ ಟ್ರಾನ್ಸಿಂದ, ನಿಮ್ಮ ಆಲೋಚನೆಗಳಿಂದ ಅಲ್ಲಿ ಪ್ರಭಾವಿತ ಆಯಿತು. ಎಲೆಕ್ಟ್ರಾನ್ಸು ಸ್ವಸ್ಥಪಡಿಸ್ಕೊಂಡಿದೆ, ಕ್ರಮಬದ್ಧೀಕರಣ ಆಯಿತು. ಅದಕ್ಕೆ ಮುಂಚೆ ಡಿಸಾರ್ಡರ್ ಆಗಿತ್ತು, ಎಲೆಕ್ಟ್ರಾನ್ಸ್ ಹಾಗೆ ಹೀಗೆ ಪ್ರವಾಹ ಆಗ್ತಾ ಇತ್ತು. ಈಗ ನಿಮ್ಮ ಆಲೋಚನೆಗಳಿಂದ, ಬಲವಾದ ಆಲೋಚನಾ ಸಂಕಲ್ಪದಿಂದ ನಿಮ್ಮ ಇಂಟೆನ್ಷನ್ಸ್ ಕಲಿಸಿ ಅದನ್ನು ಅಲ್ಲಿ ಸ್ವಸ್ಥತೆ ಮಾಡಿದ್ರಿ. ಎಲೆಕ್ಟ್ರಾನ್ಗಳ ಅಮೆರಿಕ ಸರಿಯಾಯಿತು. ತಕ್ಷಣವೇ ಪರಮಾಣು ಸರಿಯಾಯಿತು, ಪರಮಾಣು ಹೀಲ್ ಆಯಿತು, ಆಟಮ್ ಹೀಲಿಂಗ್ ಆಯಿತು. ಆಟಮ್ ಹೀಲಿಂಗ್ ಆದ ಮೇಲೆ ನೆಕ್ಸ್ಟ್ ಇರುವಂಥದ್ದೇ ನಿಮ್ಮ ಅಣು ಹೀಲ್ ಆಯಿತು, ಮಾಲಿಕ್ಯೂಲ್ ಹೀಲ್ ಆಯಿತು. ಅಣು ಹೀಲ್ ಆದ ಮೇಲೆ ಹಾಗೆ ಮುಂದಕ್ಕೆ ಬಂದರೆ ನಿಮ್ಮ ಕಣಗಳು, ಜೀವ ಕಣಗಳು ಹೀಲ್ ಆಯಿತು. ಜೀವಕೋಶಗಳು ಸ್ವಸ್ಥತೆಗೊಳಿಸ್ಕೊಂತು. ಜೀವಕೋಶಗ ಸ್ವಸ್ಥತ ಆಗಿದ್ದಕ್ಕೂ ನಿಮ್ಮ ಟಿಶ್ಯೂಗಳು ಹೀಲ್ ಆಯಿತು. ಟಿಶ್ಯೂಗಳು ಹೀಲ್ ಅಂದರೆ ನಿಮ್ಮ ಸ್ನಾಯುಗಳು ಹೀಲ್ ಆಯಿತು. ಸ್ನಾಯುಗಳು ಯಾವಾಗ ಹೀಲ್ ಆಗಿದೆಯೋ ನಿಮ್ಮ ಅವಯವ ಹೀಲ್ ಆಯಿತು. ಅವಯವಗಳು ಹೀಲ್ ಆಗುವಾಗ ನಿಮ್ಮ ದೇಹ ಹೀಲ್ ಆಯಿತು. ಈ ರೀತಿಯಲ್ಲಿ ಒಂದು ಕ್ರಮ ಪದ್ಧತಿಯಲ್ಲಿ ಸ್ಥೂಲ ಸ್ಥಾಯಿಯಿಂದ ಕ್ವಾಂಟಮ್ ಸ್ಥಾಯಿವರೆಗೂ ನಿಮ್ಮ ಊಹಾಶಕ್ತಿ ಪ್ರಯಾಣಿಸಿ ಮನಸ್ಸಲ್ಲಿ ನಮ್ಮ ಭಾವನೆಗಳಿಂದ, ಪ್ರಬಲವಾದ ಸಂಕಲ್ಪದಿಂದ, ಏಕಾಗ್ರತೆಯಿಂದ ಆ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳ ಸ್ಥಾಯಿಯಲ್ಲಿ ಆ ಸ್ಥಿತಿಗತಿಯನ್ನು ಸವರಿಸಿ ಸ್ವಸ್ಥತವನ್ನು ಏರ್ಪಡಿಸ್ಕೊಂಡಕ್ಕೆ ಏರ್ಪಾಟ್ ಮಾಡುವಂಥ ಈ ವಿಧಾನವನ್ನೇ ಕ್ವಾಂಟಮ್ ಹೀಲಿಂಗ್ ಅಂತ ಕರೀತಾರೆ ಮಿತ್ರರೇ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಮನಸ್ಸು ಅಂತ ಏಕಾಗ್ರತ ಬಂದಿಲ್ಲ ಅಂದ್ರೂ ನಿರಾಸೆ ಹೊಂದಬಾರದು. ಸಹನದಿಂದ ಪ್ರಯತ್ನ ಮಾಡ್ತಾ ಹೋಗಬೇಕು. ಸ್ವಲ್ಪ ಕಾಲ ಆದಮೇಲೆ ನೇರವಾಗಿ ಕ್ವಾಂಟಮ್ ಸ್ಥಾಯಿಗೆ ಹೋಗಿ, ಕ್ವಾಂಟಮ್ ಲೆವೆಲ್ಗೆ ಹೋಗಿ, ಎಲೆಕ್ಟ್ರಾನ್ ಅಂತ ಸೂಕ್ಷ್ಮ ಕಣಗಳ ಆ ಸ್ಥಾಯಿಗೆ ಹೋಗಿ ಹೀಲಿಂಗ್ ಮಾಡಿಕೊಳ್ಳುವಂಥ ಪ್ರಯತ್ನ ನೀವು ಮಾಡಬಹುದು. ನಿಮ್ಮ ತದೇಕ ದೃಷ್ಟಿ, ನಿಮ್ಮ ಸಂಕಲ್ಪಗಳು, ನಿಮ್ಮ ಇಂಟೆನ್ಷನ್ಸು, ನಿನ್ನ ನಂಬಿಕೆಗಳು ಅತ್ಯಂತ ಪ್ರಧಾನ ವಿಷಯಗಳು ಇಲ್ಲಿ ಈ ಹೀಲಿಂಗ್ ಅಲ್ಲಿ. ನೆನಪಿಟ್ಟುಕೊಳ್ಳಿ. ಹಾಗೆ ನಿಮ್ಮ ನಿಧಾನವಾಗಿ ಶ್ವಾಸದ ಮೇಲೆ ಗಮನಕ್ಕೆ ಬರ್ತಾ ಇರಿ. ನಿಮ್ಮ ಹೃದಯ ಪ್ರಾಂತದಿಂದ ಶ್ವಾಸದ ಮೇಲೆ ಗಮನಕ್ಕೆ ಬರ್ತಾ ಇರಿ ಮಿತ್ರರೇ. ಇನ್ನೊಂದು 1 ನಿಮಿಷ ಕಾಲ, ಲಾಸ್ಟ್ 1 ಮಿನಿಟ್. ನಮ್ಮಲ್ಲಿ ಕಾನ್ಸಿಯಸ್ನೆಸ್, ನಮ್ಮಲ್ಲಿರುವಂಥ ಆ ಚೇತನಾತ್ಮಕವಾಗಿ ನಾವು ಮಾಡಿರುವಂಥ ಸಂಕಲ್ಪಗಳು, ಭಾವನೆಗಳು, ಆ ಫೋಕಸ್, ಏಕಾಗ್ರತೆ, ಆ ಕಂಪನಗಳು, ಅದರಿಂದ ನಮ್ಮ ಒಳಗಡೆ ಇರುವಂಥ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಾಗಿರುವಂಥ ಎಲೆಕ್ಟ್ರಾನ್ ಮತ್ತು ಪ್ರೋಟಾನು, ಅದೇ ಕ್ವಾಂಟಮ್ ಲೆವೆಲ್ ರೀಸೆಟ್ ಆಯಿತು. ಸರಿಪಡಿಸಿದ್ದೀವಿ, ಕ್ರಮಬದ್ಧೀಕರಿಸ್ತೀವಿ. ಅದರಿಂದ ಆಟಮ್ಸ್ ಹೀಲ್ ಆಯಿತು, ಅಂದರೆ ಪರಮಾಣುಗಳು ಹೀಲ್ ಆಯಿತು.
ಅದರಿಂದ ಅಣುಗಳು ಹೀಲಾಯಿತು, ಅದರಿಂದ ಜೀವಕೋಶಗಳು ಹೀಲಾಯಿತು, ಅದರಿಂದ ಸ್ನಾಯುಗಳು ಹೀಲಾಯಿತು, ಅದರಿಂದ ಅವಯವಗಳು ಹೀಲಾಯಿತು, ಅದರಿಂದ ಪೂರ್ತಿ ದೇಹ ಸ್ವಸ್ಥತೆ ಪಡಿಸ್ಕೊಂತು, ಸ್ವಸ್ಥತೆಯನ್ನು ಸಾಧಿಸ್ತು. ಬಿ ವಿತ್ ಯುವರ್ ಬ್ರೆತ್. ಲಾಸ್ಟ್ 30 seconds, my dear friends. ಶ್ವಾಸದ ಮೇಲೆ ಗಮನ, ಹಾಗೆ ಇರಿ. ಇನ್ನೊಂದು 10 ಸೆಕೆಂಡ್ ಕಾಲ. ಲಾಸ್ಟ್ 10 seconds. ಲಾಸ್ಟ್ 5 seconds. ಈಗ ನಿಧಾನವಾಗಿ ಎರಡು ಕೈಗಳು ತೆಗಿತಾ ಕಣ್ಮೇಲೆ ಮುಚ್ಕೊಳ್ಳಿ. ಎಲ್ಲರೂ 1, 2, 3, 4, 5. ಈಗ ನಿಧಾನವಾಗಿ ಕೈಗಳು ನೋಡುತ್ತಾ ಕಣ್ಣುಗಳು ತೆರೆಯಬಹುದು.